ನಿಮ್ಗೇನ್ ಅನ್ಸುತ್ತೆ ಇದ್ರ ಬಗ್ಗೆ? ನಮಸ್ತೆ. ನಾವು ಶಿವಮೊಗ್ಗ ಡಿಸ್ಟಿಕ್ಕಿಂದ ಬಂದಿರೋದು. ಮೊದಲು ಏನು ಹೇಳ್ತಾರೆ, ಯಾವ ವಿಚಾರದ ಬಗ್ಗೆ ಹೇಳ್ತಾರೆ ಅನ್ನೋದೊಂದು ಗೊತ್ತಿರಲಿಲ್ಲ. ಈ ವಿಚಾರದ ಬಗ್ಗೆ ಇಂಟ್ರೆಸ್ಟ್ ತಗೊಂಡು ನೋಡೋಣ, ಕೇಳೋಣ, ನಾವು ಒಂದು ನಮ್ಮ ಲೈಫನ್ನು ಚೇಂಜ್ ಮಾಡ್ಕೊಳ್ಳೋಣ. ಇದೇ ಜಂಜಾಟಗಳ ನಡುವೆ ನಮ್ಮಲ್ಲಿರೋಂಥ ಕೆಲವೊಂದು ಬ್ಯಾಡದೇ ಇರೋಂಥದ್ದು ಮತ್ತು ಮೈಂಡಲ್ಲಿ ನೆಗೆಟಿವ್ ಅಂಶ ಇರೋಂಥದ್ದನ್ನ ತೆಗಿಲಿಕ್ಕೆ ಏನೋ ಒಂದು ಚಾನ್ಸ್ ಇದೆ ಅನ್ನೋ ಥರ ಕನ್ಕೊಂಡು ಬಂದೆ. ಅದು ಇಲ್ಲಿ ನೋಡ್ತಾ ನೋಡ್ತಾ ನಮ್ಮ ಬಾಡಿ ಬಗ್ಗೆ, ನಮ್ಮ ಬಾಡಿಲಿರೋ ಸೆಲ್ಸ್ ಬಗ್ಗೆ, ನಮ್ಮ ಬಾಡಿಲಿರೋ ಹಾರ್ಟು, ಕಿಡ್ನೀಸು, ಪ್ರತಿಯೊಂದ್ರ ಬಗ್ಗೆನೂ, ರಕ್ತಗಳು, ಎಲ್ಲದ್ರ ಬಗ್ಗೆನೂ ಹೇಳ್ತಾ 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 ತುಂಬ ಡೀಪಾಗಿ ಕರ್ಕೊಂಡೋದ್ರು. ಹಾಗೆ ನೆಕ್ಸ್ಟ್ ಲಾಸ್ಟಲ್ಲಿ ಒಂದು ಕ್ಲಾಸಲ್ಲಿ ಮೆಡಿಟೇಷನ್ ಅನ್ನೋ ಥರಕ್ಕೆ ಒಂದು ಕ್ಲಾಸ್ ಕೊಟ್ಟರು. ಆ ಕ್ಲಾಸಲ್ಲಂತೂ ಎಷ್ಟು ಫೀಲ್ ಆಯ್ತು ಅಂತಂದು ಹೇಳಿದ್ರೆ, ಆ ವಿಚಾರನ ಅನುಭವಿಸ್ತಾ ಅನುಭವಿಸ್ತಾ ನಾವು ಇಲ್ಲಿದೆಯೋ ಅಥವಾ ಬೇರೆ ಇನ್ನೊಂದು ಲೋಕಕ್ಕೆ ಹೋಗ್ತಾ ಇದ್ದೀವೋ ಅಂತ ಅನ್ನಿಸ್ತು. ನಮ್ಮಲ್ಲಿ ಈಗ ಏನನ್ನೆಲ್ಲ ತುಂಬ್ಕೊಂಬಂದಿದೆ, ಎಷ್ಟು ಫ್ರೀ ಆಗಿದ್ದೀನಲ್ಲಪ್ಪ, ಸ್ವಲ್ಪ ಹ್ಯಾಪಿನೆಸ್ ಅನ್ನೋದು ಕಾಣಿಸ್ತಾ ಇದೆಯಲ್ಲ ನನಗೆ ಅನ್ನೋ ಥರಕ್ಕೆ ಅನ್ನಿಸ್ತು. ಈ ಕ್ಲಾಸನ್ನು ಅವ್ರು ನಡೆಸ್ಕೊಟ್ಟಿರೋದಕ್ಕೆ, ನಮಗೆ ಈ ಒಂದು ಅವಕಾಶ ಒದಗಿಸಿದ್ದಕ್ಕೆ ಅವ್ರಿಗೆ ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು.